ಬೀದರ್ ಆಯ್ತು, ಮಂಗಳೂರು ಆಯ್ತು, ಮೈಸೂರು ಆಯ್ತು, ಈಗ ಯಾದಗಿರಿ ಸರದಿ ಸೇಮ್ ಟು ಸೇಮ್ ಮೈಸೂರಿನ ಮಾದರಿಯಲ್ಲೇ ದರೋಡೆಯಾಗಿದೆ. ಈಗಾಗಲೇ 3 ಜಿಲ್ಲೆಗಳಲ್ಲೂ ಕೂಡ ದರೋಡೆ ಆಗಿತ್ತು. ಅದರ ಬೆನ್ನಲ್ಲೇ ಯಾದಗಿರಿಯಲ್ಲೂ ಕೂಡ ಮೈಸೂರಿನ ಮಾದರಿಯಲ್ಲೇ ದರೋಡೆ ಮಾಡಿದ್ದಾರೆ. ಪೆಪ್ಸಿ ಬಾಟಲ್ನಿಂದ ಹೊಡೆದು 4 ಲಕ್ಷ ದೋಚ್ಕೊಂಡು ಪರಾರಿಯಾಗಿದ್ದಾರೆ ಡಕಾಯಿತರು. 10 ಜನರ ನಟೋರಿಯಸ್ ಗ್ಯಾಂಗ್ನಿಂದ ಆಗಿರುವಂತ ರೋಡ್ ರಾಬರಿ ಇದು. ಪೆಪ್ಸಿ ಬಾಟಲ್ನಿಂದ ಹೊಡೆದು 4 ಲಕ್ಷವನ್ನ ದೋಚಿಕೊಂಡು 10 ಜನರಿದ್ದಂತಹ ನಟೋರಿಯಸ್ ಗ್ಯಾಂಗ್ ಪರಾರಿಯಾಗಿದೆ. ಕುರಿ ವ್ಯಾಪಾರಸ್ಥರ ಬೊಲೆರೋವನ್ನ ಅಡ್ಡಗಟ್ಟಿ ಹಣವನ್ನ ದೋಚಿಕೊಂಡು ಎಸ್ಕೇಪ್ ಆಗಿದೆ ಈ ನಟೋರಿಯಸ್ ಗ್ಯಾಂಗ್. ಬಾಟಲ್ನಿಂದ ಹಲ್ಲೆ ಮಾಡ್ತಾ ಇರುವಂತ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕು ಚಟ್ನಳ್ಳಿ ಕ್ರಾಸ್ ಬಳಿ ನಡೆದಿರುವಂತಹ ಘಟನೆ ಇದು. ತೆಲಂಗಾಣದಿಂದ ಕುರಿ ಖರೀದಿಗೆ ಅಂತ ಶಹಾಪುರಕ್ಕೆ ವ್ಯಾಪಾರಸ್ಥರು ಬರ್ತಾ ಇದ್ರು. ಈ ವೇಳೆ ಅವರ ಬೊಲೆರೋ ವಾಹನವನ್ನ ಅಡ್ಡಗಟ್ಟಿ ಹಣವನ್ನ 4 ಲಕ್ಷ ಹಣವನ್ನ ಕದ್ದು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಬೀದರ್, ಮಂಗಳೂರು, ಮೈಸೂರು ಎಲ್ಲಾ ಕಡೆ ಕೂಡ ಈಗಾಗಲೇ ದರೋಡೆ ಆಗಿದೆ. ಬ್ಯಾಂಕ್ನಲ್ಲಿ ದರೋಡೆ ಆಯ್ತು, ಮತ್ತೊಂದು ಕಡೆ ATMಗೆ ಹಣ ತುಂಬೋದಕ್ಕೆ ಅಂತ ಬಂದಂತ ಏಜೆನ್ಸಿ ಮೇಲೆ ಅಟ್ಯಾಕ್ ಆಗಿ ಅಲ್ಲೂ ದರೋಡೆ ಆಯ್ತು, ಮೈಸೂರಿನಲ್ಲಿ ದರೋಡೆ ಆಯ್ತು. ಈಗ ಯಾದಗಿರಿಯಲ್ಲೂ ಕೂಡ ಅಂಥದ್ದೇ ದರೋಡೆ ಆಗಿದೆ. ಪೆಪ್ಸಿ ಬಾಟಲ್ನಿಂದ ಹೊಡೆದು 4 ಲಕ್ಷ ಹಣವನ್ನ ಈ ಕುರಿ ವ್ಯಾಪಾರಸ್ಥರಿಂದ ಡಕಾಯಿತರು ದೋಚಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಆ CCTV ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಯಾವ ರೀತಿಯಾಗಿ 10 ಜನರಿದ್ದಂತಹ ನಟೋರಿಯಸ್ ಗ್ಯಾಂಗ್ ಬಂದು ಅಟ್ಯಾಕ್ ಮಾಡಿದೆ, ಪೆಪ್ಸಿ ಬಾಟಲ್ನಿಂದ ಹೊಡೆದಿದ್ದಾರೆ. 4 ಲಕ್ಷ ಹಣವನ್ನ ಕೂಡ ದೋಚಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಅವ್ರು ಬಂದಿರುವಂತ ವಾಹನ, ಅಟ್ಯಾಕ್ ಮಾಡಿರುವಂತ ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. CCTVಯಲ್ಲಿ ರೆಕಾರ್ಡ್ ಆಗಿರುವಂತ ದೃಶ್ಯ ಇದು. ಬಟ್ ಅವರೆಲ್ಲರೂ ಕೂಡ ಮುಸುಕುದಾರಿಗಳು, ಮಾಸ್ಕ್ ಹಾಕೊಂಡಿದ್ದಾರೆ, ಮುಸುಕು ಹಾಕೊಂಡಿದ್ದಾರೆ. ಹಾಗಾಗಿ ಯಾರು ಏನು ಅನ್ನುವಂಥ ಗುರುತು ಇನ್ನೂ ಕೂಡ ಪತ್ತೆಯಾಗೋದಿಲ್ಲ. ಯಾಕೆಂದರೆ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕಿದೆ. ಆ ವಾಹನದ ನಂಬರ್ ಪ್ಲೇಟ್ ಏನಾದರೂ ಸಿಗುತ್ತಾ, ಅದರ ಆಧಾರದ ಮೇಲೆ ತನಿಖೆ ಆಗಬೇಕು. ಈ ಬೊಲೆರೋ ವಾಹನದಲ್ಲಿ ಬಂದಂಥವರು ಆ ಕುರಿ ವ್ಯಾಪಾರಿಗಳಲ್ಲಿ ಅವ್ರ ಜೊತೆಗಿದ್ದಂಥ 4 ಲಕ್ಷ ಹಣ ಏನಿದೆ ಅದನ್ನು ದೋಚ್ಕೊಂಡು ಹೋಗಿರೋದು 10 ಜನರು ನಟೋರಿಯಸ್ ಗ್ಯಾಂಗ್. ಅವರ ವಿರುದ್ಧ ಅಟ್ಯಾಕ್ ಮಾಡೋದಕ್ಕೂ ಆಗಲ್ಲ. ಒಬ್ಬರೋ ಇಬ್ಬರೋ ಇದ್ರಂತೂ ಮುಗೀತು, ಆಗೋದೇ ಇಲ್ಲ. ಅವರು ಎಷ್ಟು ಜನ ಇದ್ದರು, ಅವ್ರ ಹತ್ರ ಇದ್ದಂಥ ದುಡ್ಡು ಏನಿದೆ ಅದನ್ನ ಈಗ ದೋಚ್ಕೊಂಡು ಹೋಗಿದ್ದಾರಲ್ಲ, ಅವ್ರು ಇವಾಗ ಮಾಹಿತಿ ನೀಡಬೇಕಾಗಿದೆ. ಈಗ 10 ಜನರು ಇದ್ದಂಥ ಗುಂಪು ಇದು. ಆ ಕುರಿ ವ್ಯಾಪಾರಸ್ಥರ ಬಳಿ ಇದ್ದಂಥ 4 ಲಕ್ಷ ಹಣವನ್ನು ದೋಚ್ಕೊಂಡು ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ. ಕಳ್ತನ, ರಾಬರಿಗಳು ದಿನೇ ದಿನೇ ರಾಜ್ಯದಲ್ಲಿ ಹೆಚ್ಚಾಗ್ತಾನೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಠಿಣ ಕ್ರಮ ಆಗಬೇಕು ಅಂತ ಕೂಡ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಿದ್ದು. ಈಗಾಗಲೇ ರಾಜ್ಯದಲ್ಲಿ ಅನೇಕ ಕಡೆ ರಾಬರಿಗಳಾಗ್ತಾ ಇದ್ದಾವೆ. ಈಗ ಮತ್ತೊಂದು ಕಡೆ ಯಾದಗಿರಿಯಲ್ಲೂ ಕೂಡ ಅಂಥದ್ದೇ ಘಟನೆ ಆಗಿದೆ. 4 ಲಕ್ಷ ರೂಪಾಯಿ ಕಳವಾಗಿದೆ ಅಂತ. ಇವ್ರು ಎಲ್ಲಿಂದ ಬಂದವರು, ಏನ್ ಕತೆ ಅಂತ ಏನಾದರೂ ಮಾಹಿತಿ ಸಿಗ್ತಿದ್ಯಾ? ಖಂಡಿತವಾಗ್ಲೂ ಸೌಖ್ಯ. ಬೀದರ್ ಆಯ್ತು, ಮಂಗಳೂರು ಆಯ್ತು, ಅದಾದ ಬಳಿಕ ಈಗ ಯಾದಗಿರಿಯಲ್ಲೂ ಕೂಡ ಅದೊಂದು ರೋಡ್ ರಾಬರಿಯ ಘಟನೆ ಬೆಳಕಿಗೆ ಬಂದಿದೆ. ಅದು ಜನವರಿ 3ರಂದು ಈ ಘಟನೆ ನಡೆದಿತ್ತು ಅಂತ ಹೇಳ್ಬಿಟ್ಟು ಆಗ್ತಾ ಇದೆ. ಈಗ ಸದ್ಯ ಲೇಟ್ ಆಗಿ ಆಗಿರುವುದು ವಿಡಿಯೋ ಕೂಡ ಬೆಳಗ್ಗೆ ಬಂದಿರುವಂತದ್ದು. ಪೆಪ್ಸಿ ಬಾಟ್ನಿಂದ ಹಲ್ಲೆ ಮಾಡಿ ಅಲ್ಲಿಂದ ರೋಡ್ ರಾಬರಿ ಮಾಡಿ ಪರಾರಿಯಾಗಿರುವಂತ ಘಟನೆ ಕೂಡ ಹೌದು. ಇನ್ನೊಂದು ಏನಂದ್ರೆ, ಇದು ಶಾಪುರ್ಗೆ ಬರ್ತಾ ಇರುವಂತಹ ವ್ಯಾಪಾರಸ್ಥರು ಕೂಡ ಹೌದು. ತೆಲಂಗಾಣದ ಸುರ್ಪೇಟ್ನಿಂದ ಕುರಿ ಖರೀದಿಗೆ ಏನ್ ಶಾಪುರಕ್ಕೆ ಬರ್ತಾ ಇರುವಂತ ವ್ಯಾಪಾರಸ್ಥರು ಏನಿದ್ರು, ಈ ವ್ಯಾಪಾರಸ್ಥರ ಮೇಲೆ ಹಲ್ಲೆ ಕೂಡ ಮಾಡಲಾಗಿರುವಂತದ್ದು. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಚಟ್ನಹಳ್ಳಿ ಏನ್ ಕ್ರಾಸ್ ಏನಿದೆ, ಈ ಕ್ರಾಸ್ ಬಳಿ ಇದು ಈ ಘಟನೆ ಕೂಡ ಸಂಭವಿಸಿರುವಂತದ್ದು. ಹಲ್ಲೆಗೈದಿರುವಂತ ಏನು ದರೋಡೆಕೋರು ಏನಿದ್ದಾರೆ, 4 ಲಕ್ಷ ಹಣವನ್ನ ದೋಚಿಕೊಂಡು ರಾಯಚೂರು ಮಾರ್ಗವಾಗಿ ಪರಾರಿ ಆಗಿರುವಂತದ್ದು ಕೂಡ ಇದೆ. ಅದಾದ ಬಳಿಕ ಪೊಲೀಸರು ಕೂಡ ಅವರನ್ನ ಪತ್ತೆ ಹಚ್ಚಲಿಕ್ಕೆ ಮುಂದಾಗಿರುವಂತದ್ದು. ಮತ್ತು ನಿರಂತರವಾಗಿ ಈಗಾಗಲೇ ಬೀದರ್ ಆಯ್ತು, ಮಂಗಳೂರು ಆಯ್ತು, ಇದೇ ರೀತಿ ಯಾದಗಿರಿಯಲ್ಲೂ ಕೂಡ ಆಗ್ತಾ ಇರೋದಾಗಿ ಸಾಕಷ್ಟು ಜನರು ಕೂಡ ಭಯಭೀತ ಆಗಿದ್ದಾರೆ ಅಂತ ಹೇಳ್ಬೋದು. ಈ ಗ್ಯಾಂಗ್ ನಲ್ಲಿ ನೋಡೋದಾದ್ರೆ 4-5 ಜನ ಓಡಾಡುವಂತದ್ದು ಕೂಡ ಇತ್ತು. ಅದೇ ರೀತಿಯಾಗಿ ಇವತ್ತು ಆ ಘಟನೆ ನಡೆದಂತ ಸಂದರ್ಭದಲ್ಲಿ 10 ಜನ ನಟೋರಿಯಸ್ ಏನು ಓಡಾಡ್ತಿದ್ರು. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಭಯಭೀತರಾಗಿದ್ದಾರೆ. ಒಂದು ಕುರಿ ವ್ಯಾಪಾರಸ್ಥರ ಮೇಲೆ ಈ ರೀತಿಯಾಗಿ 4 ಲಕ್ಷ ಹಣವನ್ನ ದೋಚಿ ಪರಾರಿಯಾಗಿರೋದ್ರಿಂದಾಗಿ ಈಗಾಗಲೇ ಸಾಕಷ್ಟು ಅವರನ್ನ ಪೊಲೀಸರು ಏನು ಪರಾರಿಯಾಗಿರುವಂತಹ ಕಳ್ಳರಿಂದ ದೋಚಿರೋ ಅವ್ರು ಏನಿದ್ರು ಅವರನ್ನ ಹಿಡಿಲಿಕ್ಕೆ ಕೂಡ ಈಗ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಕೆಲವೊಂದಿಷ್ಟು ತಂಡಗಳನ್ನ ರಚನೆ ಮಾಡಿರುವಂತದ್ದು ಕೂಡ ಹೌದು ಸೌಖ್ಯ. ಓಕೆ, ಥ್ಯಾಂಕ್ ಯು ಸಿದ್ದು ಡೀಟೇಲ್ಸ್ಗೆ.